ಕಡಿಮೆ ಇರುತ್ತೆ. ಅಂತ ಕೇಸಲ್ಲಿ ಬ್ಯಾಂಕ್ಗಳ ಪರವಾಗಿ ಬ್ಯಾಂಕಿಗೆ ಕಾಂಪ್ಲಿಮೆಂಟರಿ ಆಗಿ ತಾವೆಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹೋಗಿ ಯಾರು ಬಡವರು ಇರ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಜನರು ಇರ್ತಾರೆ, ಅವ್ರಿಗೆ ತಾವು ಬೇಸಿಕಲಿ ಲೋನ್ ಕೊಡ್ತೀರಾ. ಲೋನ್ ಕೊಟ್ಟು ಅಲ್ಲಿ ತಾವು ಆರ್ಥಿಕ ಚಟುವಟಿಕೆಗಳು ಎಕಾನಮಿನ, ರೂರಲ್ ಎಕಾನಮಿನ ತಾವು ಡೆವಲಪ್ ಮಾಡ್ತೀರಾ. ಸೊ ತುಂಬಾ ಕಡೆ ಮೈಕ್ರೋ ಫೈನಾನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಒಂದು ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶದೆಲ್ಲ ಮೈಕ್ರೋ ಫೈನಾನ್ಸ್ ಅಂತಾನೆ ನೊಬೆಲ್ ಪ್ರೈಸ್ ಎಲ್ಲ ಬಂದಿದೆ. ಸೊ ಅದೇ ರೀತಿ ಸಾಕಷ್ಟು ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ತುಂಬಾ ಮೈಕ್ರೋ ಫೈನಾನ್ಸ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಬಟ್ ಕೆಲವೊಂದ್ ಕಡೆ ಮತ್ತೆ ಕೆಲವೊಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಎಲ್ಲಾ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಒಂದ್ ರೀತಿ ಕೆಟ್ಟ ಹೆಸರು ಬರೋ ರೀತಿ ಆಗಿದೆ. ಈಗ ಎರಡ್ ತರ ಆಗುತ್ತೆ. ಒಂದು, ತುಂಬಾ ಈಗ ತಾವೆಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಗ್ರಾಮೀಣ ಭಾಗದ ಜನರಿಗೆ 63,345 ಅಕೌಂಟ್ಸ್ ಔಟ್ಸ್ಟ್ಯಾಂಡಿಂಗ್ ಇದೆ. ಮತ್ತೆ ಔಟ್ಸ್ಟ್ಯಾಂಡಿಂಗ್ ಲೋನ್ 1,329 ಕೋಟಿ ಔಟ್ಸ್ಟ್ಯಾಂಡಿಂಗ್ ಇದೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಏನು ಒಂದ್ ಸ್ವಲ್ಪ ಬ್ಯಾಂಕ್ ಅಲ್ಲಿ ಏನು NPA ಅಂತಾರೆ, ಆ ತರ ತಮ್ಮಲ್ಲಿ ಆಗಿರೋದು PAR ಅಮೌಂಟ್ ಸರಿಸುಮಾರು 24,546 ಅಕೌಂಟ್ PAR ಆಗಿದೆ. 36 ಕೋಟಿ ಡೌಟ್ಫುಲ್ ಸಾಲ ಇದೆ. ಸೊ ಈಗ ನಾನಾ ರೀತಿ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಮತ್ತೆ ಕೆಲವೊಂದ್ ಕಡೆ ನಮ್ಮಲ್ಲಿ ಕೆಲವರು ತುಂಬಾ ಸ್ಟ್ರಿಕ್ಟ್ ಆಗಿ ಹರಾಸ್ಮೆಂಟ್ ತರ ರಿಕವರಿ ಮಾಡೋದ್ರಿಂದ ಏನಾಗ್ತಾ ಇದೆ, ಜನರಿಗೆ ಮೈಕ್ರೋ ಫೈನಾನ್ಸ್ ಅಂದ್ರೇನೆ ಒಂಥರ ಕಂಪ್ಲೀಟ್ ನೆಗೆಟಿವ್ ಒಪಿನಿಯನ್ ಬರೋ ರೀತಿ ಒಂದಾಗುತ್ತೆ. ಎರಡನೇದು ಏನಾಗುತ್ತೆ, ಸರಿಯಾಗಿ ಕಟ್ಟೋರು ಇದೇ ಒಂದು ಸಬು ಬಿಟ್ಕೊಂಡು ಕಟ್ಟದ್ ನಿಲ್ಸ್ತಾರೆ. ಆತರ ಮಾಡಿದಾಗ ಏನಾಗುತ್ತೆ, ಡೈರೆಕ್ಷನ್ ಬಂದಿದೆ, ಮುಲಾಜಿಲ್ಲದೆ ಅಂತವ್ರ ಮೇಲೆ ಸ್ಟ್ರಾಂಗ್ ಆಗಿ ಆಕ್ಷನ್ ಆಗುತ್ತೆ. ಇಮಿಡಿಯೇಟ್ ಆಗಿ FIR ಆಗುತ್ತೆ, ಅರೆಸ್ಟ್ ಆಗುತ್ತೆ. ಸೊ RBI ಇಂದ ಮತ್ತೆ MFIN ಇಂದ ಏನು ರಿಕವರಿ ಪ್ರೊಸೀಜರ್ ಹೇಳಿದರೆ ಅದನ್ನೇ ಅಡಾಪ್ಟ್ ಮಾಡ್ಕೋಬೇಕು. ಲೇಟ್ ನೈಟ್ ಹೋಗೋದು, ಮನೆಗೆ ಯಾರ್ಯಾರನ್ನೋ ಕಳ್ಸೋದು ಅಂತವೆಲ್ಲ ಮಾಡಿದ್ರೆ ನಾವು ಟಾಲರೇಟ್ ಮಾಡಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ಯಾರೇ ಆಗ್ಲಿ ನಾವು ಅವ್ರ ಮೇಲೆ ಆಕ್ಷನ್ ತಗೊಂತೀವಿ. ಸೊ ಅದಾದ್ಮೇಲೆ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್, ಆಮೇಲೆ ನಮ್ಮ ಕೋಆಪರೇಟಿವ್ DR, ಸೊ ಈಗ ನಮ್ಮಲ್ಲಿ ಏನಾಗಿದೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಒಂದು 4-5 ನೋಡಿ ಅವ್ರ ಮೇಲೂ ಕೇಸ್ ಹಾಕ್ತಿವಿ.